ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ರಾಜ್ಯದಲ್ಲಿ ಜೈನರು ಹೆಚ್ಚಿರೋ ಜಿಲ್ಲೆಗಳು ಯಾವುವು ಗೊತ್ತಾ? ಹಾಗೆ ಕಮ್ಮಿ ಇರೋ ಜಿಲ್ಲೆಗಳು ಯಾವುವು? ಈ ಪಟ್ಟಿಯಲ್ಲಿ ನಿಮ್ಮ ಜಿಲ್ಲೆ ಎಷ್ಟನೇ ಸ್ಥಾನದಲ್ಲಿ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಂಬರ್ 1, ಬೆಳಗಾವಿ. ಫ್ರೆಂಡ್ಸ್, ನಮ್ಮ ರಾಜ್ಯದಲ್ಲಿ ಜೈನರು ಹೆಚ್ಚಿರೋದು ಬೆಳಗಾವಿ ಜಿಲ್ಲೆಯಲ್ಲಿ. ಬರೋಬ್ಬರಿ 1,78,310 ಮಂದಿ ಇದ್ದಾರೆ. ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು 3.73%. ನಂಬರ್ 2, ಬೆಂಗಳೂರು ನಗರ. ಈ ಜಿಲ್ಲೆಯಲ್ಲಿ 83,090 ಮಂದಿ ಜೈನ ಧರ್ಮೀಯರಿದ್ದಾರೆ. ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು 0.86%. ನಂಬರ್ 3, ಧಾರವಾಡ. ಈ ಜಿಲ್ಲೆಯಲ್ಲಿ 29,037 ಮಂದಿ ಜೈನರಿದ್ದಾರೆ. ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು 1.57%. ನಂಬರ್ 4, ಬಾಗಲಕೋಟೆ. ಈ ಜಿಲ್ಲೆಯಲ್ಲಿ 25,198 ಮಂದಿ ಜೈನರಿದ್ದಾರೆ. ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು 1.33%. ನಂಬರ್ 5, ಮೈಸೂರು. ಈ ಜಿಲ್ಲೆಯಲ್ಲಿ 14,419 ಮಂದಿ ಜೈನರಿದ್ದಾರೆ. ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು 0.48%. ನಂಬರ್ 6, ದಕ್ಷಿಣ ಕನ್ನಡ. ಈ ಪಟ್ಟಿಯ 6ನೇ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಇದೆ. ಈ ಜಿಲ್ಲೆಯಲ್ಲಿ 10,397 ಜೈನರಿದ್ದಾರೆ. ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು 0.49%. ನಂಬರ್ 7, ಹಾವೇರಿ. ಈ ಜಿಲ್ಲೆಯಲ್ಲಿ 9,834 ಜೈನರಿದ್ದಾರೆ. ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು 0.61%. ನಂಬರ್ 8, ಶಿವಮೊಗ್ಗ. ಈ ಜಿಲ್ಲೆಯಲ್ಲಿ 9,234 ಜೈನರಿದ್ದಾರೆ. ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು 0.52%. ನಂಬರ್ 9, ವಿಜಯಪುರ. ಈ ಜಿಲ್ಲೆಯಲ್ಲಿ 8,665 ಜೈನ ಧರ್ಮೀಯರಿದ್ದಾರೆ. ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು 0.39%. ನಂಬರ್ 10, ಬಳ್ಳಾರಿ ಮತ್ತು ವಿಜಯನಗರ. ಅವಿಭಜಿತ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಒಟ್ಟು 8,044 ಜೈನರಿದ್ದಾರೆ. ಈ ಜಿಲ್ಲೆಗಳ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು 0.32%. ನಂಬರ್ 11, ದಾವಣಗೆರೆ. ಈ ಜಿಲ್ಲೆಯಲ್ಲಿ 6,417 ಜೈನರಿದ್ದಾರೆ. ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು 0.32%. ನಂಬರ್ 12, ಗದಗ. ಈ ಜಿಲ್ಲೆಯಲ್ಲಿ 5,993 ಜೈನರಿದ್ದಾರೆ. ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು 0.56%. ನಂಬರ್ 13, ಹಾಸನ. ಈ ಜಿಲ್ಲೆಯಲ್ಲಿ 5,820 ಜೈನರಿದ್ದಾರೆ. ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು 0.32%. ನಂಬರ್ 14, ತುಮಕೂರು. ಈ ಜಿಲ್ಲೆಯಲ್ಲಿ 5,067 ಮಂದಿ ಜೈನ ಧರ್ಮದವರು ಇದ್ದಾರೆ. ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು 0.18%. ನಂಬರ್ 15, ಕಲಬುರಗಿ. ಈ ಜಿಲ್ಲೆಯಲ್ಲಿ 4,865 ಜೈನರಿದ್ದಾರೆ. ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು 0.18%. ನಂಬರ್ 16, ಚಿಕ್ಕಮಗಳೂರು. ಈ ಜಿಲ್ಲೆಯಲ್ಲಿ 4,710 ಮಂದಿ ಜೈನ ಧರ್ಮೀಯರಿದ್ದಾರೆ. ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು 0.41%. ನಂಬರ್ 17, ಉಡುಪಿ. ಈ ಜಿಲ್ಲೆಯಲ್ಲಿ 4,534 ಜೈನರಿದ್ದಾರೆ. ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು 0.38%. ನಂಬರ್ 18, ರಾಯಚೂರು. ಈ ಜಿಲ್ಲೆಯಲ್ಲಿ 4,156 ಮಂದಿ ಜೈನರಿದ್ದಾರೆ. ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು 0.21%. ನಂಬರ್ 19, ಚಿತ್ರದುರ್ಗ. ಈ ಜಿಲ್ಲೆಯಲ್ಲಿ 3,778 ಜೈನರಿದ್ದಾರೆ. ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು 0.2
0.22%. ನಂಬರ್ 20 ಉತ್ತರ ಕನ್ನಡ. ಈ ಜಿಲ್ಲೆಯಲ್ಲಿ 3624 ಜೈನರಿದ್ದಾರೆ. ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು 0.25%. ನಂಬರ್ 21 ಮಂಡ್ಯ. ಈ ಜಿಲ್ಲೆಯಲ್ಲಿ 3607 ಜೈನ ಧರ್ಮೀಯರಿದ್ದಾರೆ. ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು 0.19%. ನಂಬರ್ 22 ಕೊಪ್ಪಳ. ಈ ಜಿಲ್ಲೆಯಲ್ಲಿ 2898 ಜೈನರಿದ್ದಾರೆ. ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು 0.20%. ನಂಬರ್ 23 ಕೋಲಾರ. ಈ ಜಿಲ್ಲೆಯಲ್ಲಿ 2494 ಜೈನರಿದ್ದಾರೆ. ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು 0.16%. ನಂಬರ್ 24 ಯಾದಗಿರಿ. ಈ ಜಿಲ್ಲೆಯಲ್ಲಿ 1519 ಜೈನ ಧರ್ಮೀಯರಿದ್ದಾರೆ. ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು 0.12% ಇದೆ. ನಂಬರ್ 25 ಬೆಂಗಳೂರು ಗ್ರಾಮಾಂತರ. ಈ ಜಿಲ್ಲೆಯಲ್ಲಿ 1045 ಜೈನರಿದ್ದಾರೆ. ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು 0.10% ಇದೆ. ನಂಬರ್ 26 ಚಿಕ್ಕಬಳ್ಳಾಪುರ. ಈ ಜಿಲ್ಲೆಯಲ್ಲಿ 975 ಜೈನರಿದ್ದಾರೆ. ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು 0.07%. ನಂಬರ್ 27 ರಾಮನಗರ. ಈ ಜಿಲ್ಲೆಯಲ್ಲಿ 859 ಜೈನ ಧರ್ಮೀಯರು ಇದ್ದಾರೆ. ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು 0.07%. ನಂಬರ್ 28 ಚಾಮರಾಜನಗರ. ಈ ಜಿಲ್ಲೆಯಲ್ಲಿ 761 ಜೈನರಿದ್ದಾರೆ. ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು 0.07%. ನಂಬರ್ 29 ಬೀದರ್. ಈ ಜಿಲ್ಲೆಯಲ್ಲಿ 680 ಜೈನ ಧರ್ಮದವರು ಇದ್ದಾರೆ. ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು 0.03%. ನಂಬರ್ 30 ಕೊಡಗು. ಈ ಜಿಲ್ಲೆಯಲ್ಲಿ 250 ಜೈನರಿದ್ದಾರೆ. ಈ ಮೂಲಕ ಜೈನರು ಕಮ್ಮಿ ಇರೋ ಜಿಲ್ಲೆ ಎನಿಸಿಕೊಂಡಿದೆ. ಈ ಜಿಲ್ಲೆಯಲ್ಲಿ ಜೈನರ ಪಾಲು 0.04%. ಸೊ ಫ್ರೆಂಡ್ಸ್, ಇದಿಷ್ಟು ನಮ್ಮ ರಾಜ್ಯದಲ್ಲಿ ಜೈನರು ಹೆಚ್ಚಿರೋ ಜಿಲ್ಲೆಗಳು ಯಾವುವು, ಕಮ್ಮಿ ಇರೋ ಜಿಲ್ಲೆಗಳು ಯಾವುವು. ಈ ಪಟ್ಟಿಯಲ್ಲಿ ನಿಮ್ಮ ಜಿಲ್ಲೆ ಎಷ್ಟನೇ ಸ್ಥಾನದಲ್ಲಿ ಬರುತ್ತೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಅಂದ್ಹಾಗೆ ರಾಜ್ಯದಲ್ಲಿ ಒಟ್ಟು 4,40,280 ಜೈನರಿದ್ದಾರೆ. ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಜೈನ ಧರ್ಮೀಯರ ಪಾಲು 0.72% ಅನ್ನೋದು ಗಮನಾರ್ಹ. ಇದರಲ್ಲಿ ನಿಮ್ಮ ಜಿಲ್ಲೆ ಯಾವುದು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದ.